ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೈ ಭೀಮ್ ಚಾನಲ್. ಎರಡು ಬಾಳಿಂದ ಮಂಗ್ಳೂರು ಬನ್ ಮಾಡಕತ್ತೀನಿ ರೀ. ನಾನು ಮಂಗ್ಳೂರು ಬನ್ ನೋಡಿರ್ಬೇಕ್ರಿ ನೀವು. ಸೇಮ್ ಈಗ ಚಹಾ ಒಳಗೆ ತಿಂತಾರಲ್ರಿ ಬ್ರೆಡ್ ಆ ಥರ ಇರ್ತಾವೆ. ಆದ್ರೆ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಇರ್ತಾವೆ. ಅವು ಟೇಸ್ಟ್ ಚೇಂಜ್ ಇರ್ತಾವೆ ರೀ. ಆದ್ರೆ ತಿನ್ನೋಕೆ ಮಾತ್ರ ಮಸ್ತ್ ಟೇಸ್ಟ್ ಇರ್ತಾವೆ ರೀ. ಅದಕ್ಕೆ ಅದನ್ನು ನೋಡ್ಬೇಕಂತಂದ್ರೆ ಟ್ರೈ ಮಾಡ್ಬೇಕಂತ ಮಾಡೀನಿ ರೀ. ನೋಡಿರಿ ಏನೇನು ಬೇಕಂತೇಳಿ. ಎರಡು ಬಾಳೆಹಣ್ಣು ತೊಗೊಂಡಿನಿ ರೀ. ನಾನು ಸ್ವಲ್ಪ ಮೊಸರು ತೊಗೊಂಡಿನಿ ರೀ. ಮೊಸರು ಇರ್ಲಿಕ್ಕಂದ್ರೆ ಮಜ್ಜಿಗೆ ತೊಗೋಬೋದು ರೀ ನೀವು. ಒಂದು ಸ್ವಲ್ಪ ಸಕ್ಕರೆ ತೊಗೊಂಡಿನಿ ರೀ. ಇದು ಮೈದಾ ಹಿಟ್ಟು ರೀ. ಇದ್ರ ಮೈದಾ ಹಿಟ್ಟು ಅರ್ಧ ಕಪ್ಪು, ಗೋಧಿ ಹಿಟ್ಟು ಅರ್ಧ ಕಪ್ ಹಾಕಿ ಮಾಡಿದ್ರು ಬರ್ತೈತೆ ರೀ, ಬರ್ತಾವೆ ರೀ. ನಾನು ಪೂರ್ತಿ ಮೈದಾ ಹಿಟ್ಟು ಹಾಕಿ ಮಾಡ್ತೀನಿ, ತೋರಿಸ್ತೀನಿ ರೀ. ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಎರಡು ಬಾಳೆಹಣ್ಣು ಐತಿಲ್ಲ ರೀ, ಸಿಪ್ಪಿ ಫುಲ್ ಆಗಬೇಕು ರೀ. ಇದು ಇನ್ನೊಂದು ಚೂರು ಒಂದು ಸ್ವಲ್ಪ ಗಟ್ಟಿ ಐತ್ರಿ. ಪೂರ್ತಿ ಇದೆಲ್ಲ ಪೂರ್ತಿ ಇಂತೆಲ್ಲ ಚಿಕ್ಕ ಚಿಕ್ಕಾಗಿರ್ತಾವೆ ನೋಡ್ರಿ. ಅಂಥ ಫುಲ್ ಟೇಸ್ಟ್ ಇರ್ತಾವೆ ಬಾಳೆಹಣ್ಣು. ಅಂಥ ಆಗ್ಬೇಕು ರೀ, ಮಸ್ತ್ ಆಕಾವು ಬನ್ನು. ಎರಡು ತೊಗೊಂಡಿನಿ ರೀ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ನಾನು ಎರಡು ತೊಗೊಂಡಿನಿ ರೀ. ಕಟ್ಕೊತೀನಿ ರೀ. ಸಣ್ಣ ಕಟ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿರಿ. ನಿಮಗೆ ಹೆಂಗೆ ಟೇಸ್ಟ್ ಹೆಂಗೆ ಅನಿಸ್ತಂತ ಹೇಳಿ, ಕಮೆಂಟ್ ಮಾಡಿ. ಇದು ಬಾಳೆಹಣ್ಣು ಹಾಕ್ಕೊಂಡಿವಲ್ಲ ರೀ, ಇದ್ರೊಳಗೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ರೀ. ನೀವು ಎಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೇಕು ರೀ. ಸಾಕು ಅನ್ಸುತ್ತೆ ರೀ. ಇಷ್ಟೇ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿನಿ ಎರಡು ಬಾಳೆಹಣ್ಣಿಗೆ. ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ. ಪೇಸ್ಟ್ ಮಾಡ್ಬೇಕು ರೀ. ಒಟ್ಟು ಇದು ಪೇಸ್ಟ್ ಆಗ್ಬೇಕು ರೀ. ಇದು ನೋಡಿರಿ, ಈ ಥರ ಪೇಸ್ಟ್ ಹಾಕ್ಬೇಕು ರೀ. ಇದು ಪೂರ ಸಣ್ಣ ಐತೆ ನೋಡಿರಿ. ಇದು ಫುಲ್ ಪೇಸ್ಟ್ ಆಗೈತೆ ರೀ. ಏನು ಮಾಡ್ಬೇಕಪ್ಪ ಅಂತಂದ್ರೆ ನೋಡಿರಿ, ಈ ಥರ ಪೇಸ್ಟ್ ಆಗೈತಲ್ಲ ರೀ. ಇದು ಇದಕ್ಕೇನು ಹಾಕೋಬೇಕಪ್ಪ ಅಂತಂದ್ರೆ ಸ್ವಲ್ಪ ಅಡುಗೆ ಸೋಡಾ ಹಾಕೋಬೇಕು ರೀ. ಇಷ್ಟು ಹಾಕ್ಕೊತೀನಿ ನೋಡಿರಿ. ಸ್ವಲ್ಪ ಅಡುಗೆ ಸೋಡಾ ಅರ್ಧ ಸ್ಪೂನ್ ಹಾಕೋರಿ ಅಡುಗೆ ಸೋಡಾ. ಅದಾದಮೇಲೆ ಜೀರಿಗೆ ಹಾಕೋಬೇಕು ರೀ. ನೋಡಿರಿ, ಇಲ್ಲಿ ಜೀರಿಗೆ ತಂದೀನಿ. ಜೀರಿಗೆ ಎಷ್ಟು ಹಾಕ್ಕೊಂತೀರಿ ಅಷ್ಟು ಟೇಸ್ಟ್ ಆಗುತ್ತೆ ರೀ. ಇಷ್ಟು ಜೀರಿಗೆ ಹಾಕ್ಕೊಂಡಿನಿ ರೀ. ಈ ಜೀರಿಗೆ ಹಾಕ್ಕೊಂಡಿಲ್ಲ ರೀ. ಇದಕ್ಕೊಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡ್ಕೊತೀನಿ ರೀ. ಸ್ವಲ್ಪ ಹುಳಿ ಇರ್ಬೇಕು ರೀ. ಇದೊಂದು ಸ್ವಲ್ಪ ಇಷ್ಟು ಮಜ್ಜಿಗೆ ಹಾಕ್ಕೊಂಡಿನಿ. ರುಚಿಗೆ ಫಸ್ಟ್ ಉಪ್ಪು ಹಾಕ್ಕೊಬೇಕು ನೋಡಿ. ಇಷ್ಟು ಹಾಕ್ತೀನಿ ಉಪ್ಪು. ಒಂದು ಸ್ಪೂನ್ ಅಷ್ಟು ಹಾಕೀನಿ ರೀ. ಒಂದು ಸ್ಪೂನು ಸಾಲ್ಟ್ ಹಾಕೋಬೇಕು ರೀ. ಅದಾದಮೇಲೆ ಇದನ್ನು ಮಿಕ್ಸ್ ಮಾಡ್ಬೇಕು ರೀ. ಇದಕ್ಕೆ ನೀರು ಮಿಕ್ಸ್ ಮಾಡಂಗಿಲ್ಲ ರೀ. ಹಿಟ್ಟು ಕಲಿಸ್ಕೋಬೇಕು ರೀ. ಇದಕ್ಕೆ ಒಟ್ಟು ನೀರು ಮಿಕ್ಸ್ ಮಾಡಂಗಿಲ್ಲ ರೀ. ಇದಕ್ಕೆ ನೋಡಿರಿ ಎಷ್ಟು ನೈಸ್ ಬಂದಿತ್ತು ನೋಡಿರಿ. ಹಿಟ್ಟು ಸಾಣಿಸ್ಕೊಂಡು ಇಟ್ಕೊಂಡಿನಿ ನಾನು. ಇದು ಎಷ್ಟು ಆಗುತ್ತೆ ನೋಡಿರಿ, ಅಷ್ಟು ಹಿಟ್ಟು ಹಾಕೊಂಡು ಕಲಿಸ್ಕೋಬೇಕು ರೀ. ಇದು ಕೊಟ್ಟನ ನೋಡ್ಕೊಂಡು ಚಪಾತಿ ಹಿಟ್ಟು ನಾದ್ಕೊಂತೇಳಿ ರೀ. ಹಂಗೆ ನಾದ್ಕೋಬೇಕು ರೀ. ಪೂರಷ್ಟು ಗಟ್ಟಿ ಅಲ್ಲ, ಅಷ್ಟು ಹೇಳೋಣಲ್ರಿ. ಬರ್ತೈತೆ ರೀ, ಗಟ್ಟಿ ಬರುತ್ತೆ ಅದು. ಕಲಸ್ಕೊಂತಾನೆ ಹಾಕೋಬೇಕು ರೀ ಹಿಟ್ಟು. ನಮ್ಗೆ ಹಾಕೋಬೇಕು ಪೂರ ಗಟ್ಟಿಯಾಗಿ ಬಿಡ್ತೈತೆ ರೀ. ಇದು ಕಲಿಸಿನೇ ಹಾಕೋಬೇಕು ರೀ. ಇದು ನೋಡಿರಿ, ಇನ್ನೂ ಸ್ವಲ್ಪ ಪೂರ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ರೀ, ಅದಕ್ಕೆ ಕಲಿಸ್ಕೋಬೇಕು ರೀ. ಪಾವು ಕೆಜಿ ತಂದಿಲ್ಲ ನಮ್ಮ ಮೈದಾ ಹಿಟ್ಟು. ನೋಡಿರಿ ಅದಕ್ಕೆ ಬಂದೈತೆ ನೋಡಿರಿ. ಇಷ್ಟು ನೀರು ಅಂಕರ ಒಟ್ಟು ಹಾಕಿಲ್ಲ ರೀ. ನೀರು
ಅಷ್ಟೊಳಗೆ ಮಾಡ್ಕೋಬೇಕ್ರಿ ನೋಡಿರಿ. ಹಿಂಗೆ ಆಗ್ಬೇಕ್ರಿ. ಹಿಂಗೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡ್ರಿ. ಆಯಿಲ್ ಹಾಕಿನ್ರಿ, ಕುಕ್ಕಿಂಗ್ ಆಯಿಲ್ ಇದು. ಸ್ವಲ್ಪ ಇಟ್ಕ್ಯಾಟ ಅದನ್ನ ಸ್ವಲ್ಪ ಹಾಕಿ ನಾದಿ ಇನ್ನೇನು ಮಾಡ್ಬೇಕ್ರಿ. ನೀವೇನಾರ ಬೆಳಗ್ಗೆ ಮಾಡ್ಕೊತೀರಿಪ್ಪ ಅಂತಂದ್ರೆ ಬನ್ನು ಓವರ್ ನೈಟ್ ನೆನಪು ಬಿಡ್ತೈತೆ ರೀ. ನೈಟಾಗಿ ಕಲಸಿಟ್ಕೋಬೇಕ್ರಿ ಇದನ್ನು. ನಾನು ಈವ್ನಿಂಗ್ ಮಾಡ್ಕೊತೀನಿ ರೀ ಇದನ್ನು. ಅದಕ್ಕಂತೇಳಿ ಈಗ ಬೆಳಗ್ಗೆ ಕಲಸಿಟ್ಕೊಳತ್ತೀನಿ ರೀ. ಈವ್ನಿಂಗ್ ಮಾಡಬೇಕಪ್ಪ ಅಂತಂದ್ರೆ ಬೆಳಗ್ಗೆ ಇಟ್ಕೋಬೇಕ್ರಿ. ಮಾರ್ನಿಂಗ್ ಮಾಡ್ಬೇಕಪ್ಪ ಅಂತಂದ್ರೆ ನೈಟ್ ಇಟ್ಕೋಬೇಕ್ರಿ. ಓವರ್ ನೈಟ್ ನೆನೀತಪ್ಪ ಅಂತಂದ್ರೆ ಮಸ್ತ್ ಬರ್ತಾವೆ ಬನ್. ಆದ್ರೆ ಇದು ನೆನಿಬೇಕಂದ್ರೆ ಒಂದು 6 ಅವರಿಂದ 8 ಅವರ್ ಬೇಕ್ರಿ. ಅಂದ್ರೆ ಬನ್ ಅನ್ಸ್ಕೊತಾವೆ ರೀ, ಅಷ್ಟು ಚಂದ ಬರ್ತಾವೆ ರೀ. ನಿಮ್ಗೆ ಟೈಮ್ ಇತ್ತಪ್ಪ ಅಂದ್ರೆ 8 ಅವರ್ ನೆನೆಸ್ರಿ, ಇಲ್ಲಪ್ಪ ಅಂತಂದ್ರೆ 6 ಅವರ್ ನೆನೆಸಿದ್ರು ಬರ್ತಾವೆ. ಇಷ್ಟು ನೋಡಿರಿ. ಈಗ ಮುಚ್ಚಿಟ್ಟು ಈವ್ನಿಂಗ್ ಟೈಮು ನೋಡಕತ್ರಿ ಹೆಂಗೆ ನೋಡಿರಿ. ಇಷ್ಟು ಹಾಳಿ ಮುಚ್ಚಿ ನೆನೆಕೆ ಇಟ್ಬಿಡ್ಬೇಕ್ರಿ. ಇದನ್ನು ಈವ್ನಿಂಗ್ ಟೈಮು ಮಾಡೋಣಂತ್ರಿ. ತೋರಿಸ್ತೀನಿ ರೀ ನಿಮಗೆ ಬನ್ ಹೆಂಗೆ ಹಾಕೊಂಡು ನೋಡಕ್ಕಂತ್ರೆ ನೋಡಿರಿ. ಟ್ರೈ ಮಾಡಿ. ಇಷ್ಟು ಮುಚ್ಚಿಟ್ಬಿಡತ್ರಿ. 8 ಅವರ್ ನೆನಿಬೇಕ್ರಿ. ಇದು ಈವ್ನಿಂಗ್ ಟೈಮ್ ಮಾಡ್ತೀನಿ ರೀ. ನೋಡಿರಿ ಈ ಥರ ಆಗೈತೆ ರೀ ಹಿಟ್ಟು. ಬೆಳಗ್ಗೆ ಎದ್ದಿದ್ದಲ್ರಿ ನೆನೆಸಿ ಈ ಥರ ನೋಡಿರಿ ಈ ಥರ ಉಬ್ಬಿ ಬಂದೈತ್ರಿ. ಇದನ್ನೇನು ಮಾಡಬೇಕು, ಕಲಸ್ಕೋಬೇಕ್ರಿ. ಈಗ